ಆಗಿದೆ ಸರ್ ಡೇಟ್ ಸಂಖ್ಯೆ ಹೇಗೆ? ಇಲ್ಲಣ್ಣ, ಅದು ಕುಮಾರಣ್ಣ ಅವರು ಭಾನುವಾರ ದಿನ ಬರ್ತಾರೆ ಬೆಂಗಳೂರಿಗೆ. ಬಂದಮೇಲೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಅಲ್ಟಿಮೇಟ್ಲಿ ಒಂದು ತೀರ್ಮಾನ ಆಗ್ತದೆ. ಸರ್, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ತಾವು ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ? ಒಳ್ಳೆ ಪಾಯಿಂಟ್ ಕೇಳಿದ್ರಿ. ನಿನ್ನೆ ದಿನ ಮೇಲ್ಕೋಟೆ ಚಿಲನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವೈರ್ಮುಡಿ ಜಾತ್ರೆ ನಡೀತದೆ ಪ್ರತಿ ವರ್ಷ. ಆ ಸಂದರ್ಭದಲ್ಲಿ ನಮ್ಮ CS ಪುಟ್ಟರಾಜಣ್ಣ ಅವರು ಅವರ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ತೀರ್ಮಾನಗಳು ಪಕ್ಷದ ವರಿಷ್ಠರಾಗಲಿ, ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಎಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಿನ ನಮ್ಮ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರಿಗೆ ಅದಕ್ಕೆ ಇವತ್ತು ನಾನು ತುರ್ತಾಗೆ ಸಭೆಯನ್ನು ಕರೆದಿರತಕ್ಕಂಥದ್ದು. ಏಕೆಂದರೆ ಹಲವಾರು ವರ್ಷಗಳಿಂದ ಚನ್ನಪಟ್ಟಣದಲ್ಲಿ ನಮ್ಮ ಕಾರ್ಯಕರ್ತರುಗಳು ಭಾಳ ನೋವನ್ನು ಅನುಭವಿಸಿದರು. ಅದರ ಒಂದು ಕಾರಣದಿಂದ ಕುಮಾರಣ್ಣ ಅವರು ನಿರಂತರವಾಗಿ 4 ಬಾರಿ ರಾಮನಗರದಲ್ಲಿ ಸ್ಪರ್ಧಿಸಿದ್ರು ಕೂಡ 18ರಲ್ಲಿ ಚನ್ನಪಟ್ಟಣ ಎಲ್ಲ ಕ್ಷೇತ್ರದ ನಮ್ಮ ಕಾರ್ಯಕರ್ತರನ್ನ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎರಡು ಕಡೆ ಸ್ಪರ್ಧೆ ಮಾಡಿದರು. ಈ ಬಾರಿಯೂ ಕೂಡ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ನಾನು ಒಂದು ಮಾತು ಹೇಳ್ತೇನೆ, ತಂದೆಯವರ ಒಂದು ಅನುಪಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಬಹುಶಃ ಇಂಥ ಒಂದು ತಾಲೂಕಿನ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಪಡ್ಕೊಳ್ಳಿಕ್ಕೆ ಯಾವುದೋ ಜನ್ಮದ ಪುಣ್ಯ ಮಾಡಿರಬೇಕು. ಕಾರಣ ಕುಮಾರಣ್ಣ ಅವರು ರಾಜ್ಯ ಪ್ರವಾಸ ಮಾಡಬೇಕಾದ ಸಂದರ್ಭದಲ್ಲೂ ಕೂಡ ಎಂದು ಕೂಡ ಚುನಾವಣೆ ಸಂದರ್ಭದಲ್ಲಿ ಒತ್ತಡ ಮಾಡ್ದಿರಾ ಇಲ್ಲಿ ಭಾಳ ಜನ ನಮ್ಮ ನಾಯಕರಿದ್ದಾರೆ. ಜಯಮುತ್ತು ಅವರು, ದೇವರಾಜ್ ಅವರು, ನಮ್ಮ ನಾಗರಾಜಣ್ಣವರು ಎಲ್ಲ ಭಾಳ ಜನ ಇದ್ದಾರೆ. ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡ್ತಕ್ಕಂಥದ್ದಿಲ್ಲ. ಎಲ್ಲರೂ ಅವ್ರವ್ರದ್ದೇ ರೀತಿಯಲ್ಲಿ ಶ್ರಮ ವಹಿಸಿ ಜವಾಬ್ದಾರಿಯುತವಾಗಿ ಚುನಾವಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನೂ ಮಂಡ್ಯ ವಿಷಯವಾಗಿ ಬಹುಶಃ ಕುಮಾರಣ್ಣ ಅವರು ಭಾನುವಾರ ದಿನ ಬಂದ ಮೇಲೆ ಕೂತ್ಕೊಂಡು ಇನ್ನೊಮ್ಮೆ ಚರ್ಚೆ ಮಾಡಿ ಸೂಕ್ತವಾದಂಥ ತೀರ್ಮಾನ ತಗೊಳ್ತೇವೆ. ಪ್ರಚಾರನ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅಂತ ಹೇಳಿ. ಯಾರೇ ನಿಂತರೂ ಕುಮಾರಣ್ಣ ಅವರೇ ಅಭ್ಯರ್ಥಿ ಅಂತಕ್ಕಂಥದ್ದು ನಂದು ಭಾವನೆ. ಇವತ್ತು ಕುಮಾರಣ್ಣವ್ರ ಮೇಲೆ ಅತಿಯಾದಂಥ ಒಂದು ಅವರ ನಾಯಕತ್ವದ ಮೇಲೆ ಒಂದು ಪ್ರೀತಿ ಭರವಸೆ ಇವತ್ತು ಮಂಡ್ಯ ಜಿಲ್ಲೆ ಜನತೆ, ನಾವು ಕೂಡ ಅದೇ ರೀತಿ ಇವತ್ತು ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಸ್ಪಂದಿಸಿದ್ದೀವಿ. ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕಾರ್ಯಕರ್ತರ ಅಭಿಪ್ರಾಯ ಆಗಬೇಕಣ್ಣ. ಇಲ್ಲಿ ಚನ್ನಪಟ್ಟಣ ತಾಲೂಕಿನ ಜನತೆಗೂ ಉತ್ತರ ಕೊಡಬೇಕಲ್ವೇ? ಅವ್ರ ಹತ್ರನೂ ಇಡೀ ರಾಮನಗರ ಜಿಲ್ಲೆ ನೋಡಿ, ಇಲ್ಲ ನಮ್ಮ ಅಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರು. ಹಾಗಾಗಿ ಇದೆಲ್ಲ ಭಾಳ ಸೂಕ್ಷ್ಮದ ವಿಷಯಗಳು. ಮಾಧ್ಯಮದ ಸ್ನೇಹಿತರಿಗೆ ಕೂಡಲೇ ಉತ್ತರ ಸಿಕ್ಕಬೇಕು, ಆದರೆ ನಮ್ಮ ಹತ್ರ ಉತ್ತರ ಇಲ್ಲ.